ಕರ್ನಾಟಕ ಸ್ಟೇಟ್ ಕೋಟಾದಲ್ಲಿ ನೀಟ್ 2026ಗೆ ನಿಮ್ಮ ರ್ಯಾಂಕ್ ಎಷ್ಟಿದ್ರೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಗ್ತೈತೆ ಅನ್ನೋದು ಈ ವಿಡಿಯೋದ ಕಂಪ್ಲೀಟ್ ಆಗಿ ಹೇಳ್ತೀನಿ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಒಳಗೆ ಏನಂದ್ರೆ SC ಕೆಟಗರಿಗೆ ಎಷ್ಟು ರ್ಯಾಂಕ್ ಇದ್ರೆ ನಿಮಗೇನೈತಲ್ಲ ಗೌರ್ಮೆಂಟ್ MBBS ಸೀಟ್ ಸಿಗ್ತೈತೆ ಅನ್ನೋದು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಏನೈತಲ್ಲ ಕೊನೆ ಮಟನೂ ನೋಡ್ರಿ. ಇದೇನೈತಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಯಾಕಂದ್ರೆ ಇದನ್ನ ಯಾವ ರೀತಿ ಮಾಡೇನಿ ಅಂದ್ರೆ ಲಾಸ್ಟ್ ಇಯರ್ 2025 ಕಟ್ ಆಫ್ ಬೇಸಸ್ ಮೇಲೆ ಮಾಡೇನಿ ಮತ್ತು 2023 ಕಟ್ ಆಫ್ ಬೇಸಸ್ ಮೇಲೆ ಮಾಡೇನಿ. ಮತ್ತು ಇದ್ರೊಳಗೆ ಏನಂದ್ರೆ ಆಲ್ಮೋಸ್ಟ್ ಆಲ್ ಸ್ಟೇಟ್ ಕೌನ್ಸಿಲಿಂಗ್ ಅಂದ್ರೆ ಇದನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನ ಕಂಡಕ್ಟ್ ಮಾಡ್ತತಿ. ಇದ್ರೊಳಗೆ ಏನಂದ್ರೆ ಗೌರ್ಮೆಂಟ್ ಕಾಲೇಜ್ ಒಳಗೆ ಏನೈತಲ್ಲ 85% ಸೀಟ್ ರಿಸರ್ವ್ ಇರ್ತಾವೆ. ಸ್ಟೇಟ್ ಕೋಟಾದಾಗ 15% ಏನೈತಿ ಆಲ್ ಇಂಡಿಯಾ ಕೋಟಾದಿಂದನ ಅಡ್ಮಿಷನ್ ತಗೋತಾರ. ಅದಕ್ಕೋಸ್ಕರನ ಈ ವಿಡಿಯೋ ಒಳಗೆ SC ಕೆಟಗರಿಗೆ ಎಷ್ಟು ಕಟ್ ಆಫ್ ನಿಂದಿರ್ಬೋದು ಮತ್ತು ಈ ವರ್ಷ 2025 ಒಳಗೆ ಎಷ್ಟು ನಿಂತಿತ್ತು ಅನ್ನೋದು ಈ ವಿಡಿಯೋದಾಗ ಹೇಳ್ತೀನಿ. ಲಾಸ್ಟ್ ವಿಡಿಯೋ ಒಳಗೆ ಏನಂದ್ರೆ ಜನರಲ್ ಮೆರಿಟ್ದು ಕಂಪ್ಲೀಟ್ ಆಗಿ ವಿಡಿಯೋ ಮಾಡೇನಿ, ಅದನ್ನು ಹೋಗಿ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಏನಂದ್ರೆ SC ಕೆಟಗರಿಗೆ ಜನರಲ್ ಮೆರಿಟಿಗೆ ಎಷ್ಟು ಕಟ್ ಆಫ್ ನಿಂದಿರ್ಬೋದಂದ್ರೆ ಲಾಸ್ಟ್ ಇಯರ್ 2025 ಒಳಗೆ 2,28,000 ನಿಂತಿತ್ತು. ಯಾವ ಕಾಲೇಜ್ ಅಂದ್ರೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿ. ಇದೇನೈತಲ್ಲ KLE ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಇದೇನೈತಲ್ಲ ಅಂಡರ್ ಬರ್ತೈತಿ. ಇದು ಡೀಮ್ಡ್ ಐತಿ. ಇದ್ರ ಫೀಸ್ ಏನಂದ್ರೆ ವರ್ಷಕ್ಕೆ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ಅದ ನೆಕ್ಸ್ಟ್ ಅಂದ್ರೆ ಇದೇನೈತಲ್ಲ ಸೆಕೆಂಡ್ ರೌಂಡ್ ಐತಿ. ಥರ್ಡ್ ರೌಂಡ್ ಒಳಗೆ ಏನಂದ್ರೆ 2,35,000. ನಿಮಗೆ ಒಂದು ಸ್ವಲ್ಪ ಡೌಟ್ ಆಗ್ತಿರ್ಬೋದು, ಸೆಕೆಂಡ್ ರೌಂಡಿಗೆ ಥರ್ಡ್ ರೌಂಡಿಗೆ ಇಷ್ಟೆಂಗ್ ಡಿಫ್ರೆನ್ಸ್ ಐತಂತ ಹೇಳಿ. ಅದ್ರ ಸಂಬಂಧ ಈಗ ಒಂದು 2 ಮಿನಿಟ್ಸ್ ವಿಡಿಯೋ ಲೆಂತ್ ಆಗ್ಬೋದು, ಹೇಳ್ತಾನೆ ಕೇಳ್ರಿ. ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಿಗೆ ಏನೈತಲ್ಲ 1000 ಸೀಟ್ 800ರಿಂದ 1000 ಸೀಟ್ ಇನ್ಕ್ರೀಸ್ ಆಗಿದ್ದು. ಮತ್ತೇನೆಂದ್ರೆ ಸೆಕೆಂಡ್ ರೌಂಡ್ ಆದ್ಮೇಲೆ ಥರ್ಡ್ ರೌಂಡಿಗೆ ಏನೈತಲ್ಲ 450 ಅಂದ್ರೆ 450 ಸೀಟ್ ಜಾಸ್ತಿ ಆಗಿದ್ವು. ಆಲ್ ಓವರ್ ಇಂಡಿಯಾ ಒಳಗೆ ಟೋಟಲ್ ಏನೈತಲ್ಲ 12,000 ಸೀಟ್ ಜಾಸ್ತಿ ಆಗಿದ್ವು. ಅದ್ರೊಳಗೆ ಕರ್ನಾಟಕ ಒಳಗೆ ಏನೈತಲ್ಲ 1200 ಸೀಟ್, 1200ದಿಂದ 1500 ಸೀಟ್ ಬಂದಿದ್ದು. ಅದ್ರೊಳಗೆ ಆಲ್ಮೋಸ್ಟ್ ಆಲ್ 12% ಕರ್ನಾಟಕ ಸ್ಟೇಟ್ ಒಳಗೆ ಜಾಸ್ತಿ ಆಗಿತ್ತು. ಮತ್ತು ಈ ವರ್ಷನೂ ಸೀಟ್ ಜಾಸ್ತಿ ಆಗ್ಬೋದು. ಏನಂದ್ರೆ ಆಲ್ರೆಡಿ ಏನೈತಲ್ಲ ಕನಕಪುರ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ರಾಮನಗರ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಮತ್ತು ಹೊಸದಾಗಿ ಬಾಗಲಕೋಟೆ ಮೆಡಿಕಲ್ ಕಾಲೇಜು ಅದ್ರದ್ದು ಏನೈತಲ್ಲ NCIs ಮುಂದೆ ಪ್ರಸ್ತಾವನೆ ಕೊಟ್ಟಾರು. ಅವು ಕಾಲೇಜ್ ಅಂದ್ರೆ ಕನಕಪುರ ಮೆಡಿಕಲ್ ಕಾಲೇಜ್ ಈ ವರ್ಷ ಅಪ್ರೂವ್ ಆದ್ರೆ ಸೀಟ್ ಜಾಸ್ತಿನೇ ಹೋಗ್ತೈತಿ. ಮತ್ತು ಇನ್ನೂ ಕೆಲವೊಂದಿಷ್ಟು MBBS ಗೌರ್ಮೆಂಟ್ ಏನು ಕಾಲೇಜ್ ಅದಾವಲ್ಲ ಅಲ್ಲಿನೂ ಸೀಟ್ ಜಾಸ್ತಿ ಆಗ್ಬೋದು. ಲಾಸ್ಟ್ ಇಯರ್ ಏನೈತಲ್ಲ 9 ಕಾಲೇಜ್ ಒಳಗೆ 50 ಸೀಟ್ ಇನ್ಕ್ರೀಸ್ ಮಾಡಿದ್ರು. ಅದ್ರೊಳಗೆ ಏನೈತಲ್ಲ NRI ಸೀಟ್ ಅಂತೇಳಿ ಹೊಸದಾಗಿನ ಮಾಡ್ಯಾರ. ಅದ್ರದ್ದು ಫೀಸ್ ಎಷ್ಟಿರ್ತೈತೆ ಅಂದ್ರೆ ವರ್ಷಕ್ಕೆ 25 ಲ್ಯಾಕ್ ಫೀಸ್ ಇರ್ತೈತಿ. ಮತ್ತು ಅದ್ರ ಬಗ್ಗೆನೂ ಹೇಳ್ತೀನಿ. ಯಾರಿಗಾರಿ ಇಂಟ್ರೆಸ್ಟ್ ಇತ್ತಂದ್ರೆ NRI ಸೀಟ್ ಅಂತೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಮತ್ತು ನಿಮಗೆ ಎಷ್ಟು ಈ ವರ್ಷ ಎಷ್ಟು ಟಾರ್ಗೆಟ್ ಮಾರ್ಕ್ಸ್ ಐತಿ ಮತ್ತು ಈ ವರ್ಷದ ನೋಡೋದಾದ್ರೆ ಇಲ್ಲಿ 2,35,000 ರ್ಯಾಂಕಿಗೆ ಎಷ್ಟು ಮಾರ್ಕ್ಸ್ ಅಂದ್ರೆ ಆಲ್ಮೋಸ್ಟ್ ಆಲ್ 2,35,000ಗೆ 388 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಆದ್ರೂ 2024 ಒಳಗೆ ಏನೈತಲ್ಲ ಕ್ವಶನ್ ಪೇಪರ್ ಟಫ್ ಇತ್ತು. ಅದಕ್ಕೆ ಏನೈತಲ್ಲ 2,35,388 ಮಾರ್ಕ್ಸಿಗೆ ನಿಂತೈತಿ. ಅದು 2024 ಒಳಗೆ ಏನೈತಲ್ಲ ಕಂಪ್ಯಾರಿಸನ್ ಮಾಡ್ರೆ ಎಷ್ಟು ಮಾರ್ಕ್ಸ್ ಅಂದ್ರೆ 2024 ಒಳಗೆ ನಿಮ್ಮ ಮಾರ್ಕ್ಸ್ ಆಲ್ಮೋಸ್ಟ್ ಆಲ್ 500 ಅಬೋವ್ ಇತ್ತಂದ್ರೆ ಅವಾಗ ಸೀಟ್ ಸಿಗೋದು ಒಂದು ಸ್ವಲ್ಪ ಡೌಟ್ ಆಗ್ತೈತೆ. ಯಾಕಂದ್ರೆ ಈ ವರ್ಷ 1500 ಸೀಟ್ ಇನ್ಕ್ರೀಸ್ ಆಗ್ಯಾವು. ನೆಕ್ಸ್ಟ್ ಯಾವುದಂದ್ರೆ SC ಕೆಟಗರಿ ಹೈದರಾಬಾದ್ ಕರ್ನಾಟಕ ಇದ್ರದ್ದು ಎಷ್ಟು ಕಟ್ ಆಫ್ ನಿಂತೈತೆ ಅಂದ್ರೆ
2,28,000 ಯಾವುದಂದ್ರೆ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರು. ಇದ್ರದ್ದು ಎಷ್ಟು ಅಂದ್ರೆ ಲಾಸ್ಟ್ ಇಯರ್ ಮಾರ್ಕ್ಸ್ ಮತ್ತು ರ್ಯಾಂಕಿಗೆ ಏನು ಡಿಫ್ರೆನ್ಸ್ ಆಗ್ತೈತಿ ಮತ್ತು 2025 ಕ್ವಶನ್ ಪೇಪರ್ ಟಫ್ ಇತ್ತು ಮತ್ತು 2024 ಕ್ವಶನ್ ಪೇಪರ್ ಈಸಿ ಇತ್ತು ಮತ್ತು 2023 ಮಾಡ್ರೇಟ್ ಇತ್ತು. ಅದಕ್ಕೇನೈತ್ಲ ಪ್ರತಿ ವರ್ಷ ಮಾರ್ಕ್ಸ್ ವೇರಿಯೇಷನ್ ಆಗ್ತಾವೆ, ಆದರೆ ಏನೈತ್ಲ ಕಟ್ ಆಫ್ ವೇರಿಯೇಷನ್ ಆಗೋದು ಒಂದು ಸ್ವಲ್ಪ ಡೌಟ್ ಅಂತ ಹೇಳ್ತಾನೆ. ಯಾಕಂದ್ರೆ ಒಂದು ಸ್ವಲ್ಪ ಒಂದ ಮಾರ್ಕ್ಸ್ಲೇನು ಆಲ್ಮೋಸ್ಟ್ ಆಲ್ ಲಾಸ್ಟ್ ಟೈಮ್ ಒಬ್ಬರು ಪೇರೆಂಟ್ಸ್ ನನಗೊಬ್ಬರು ಮೆಸೇಜ್ ಮಾಡಿದ್ರು, ಏನತ್ತಂದ್ರೆ ಸೇಮ್ ಮಾರ್ಕ್ಸ್ ಇನ್ನೊಬ್ಬರಿಗೆ ಅವ್ರ ಪರಿಚಯ ಇದ್ದವ್ರಿಗೇನೆ ಸೀಟ್ ಸಿಕ್ಕೈತಿ, ನಮ್ಮ ಮಗಳಿಗೆ ಎದಕ್ಕೆ ಸೀಟ್ ಸಿಕ್ಕಿಲ್ಲ ಅಂತ ಕೇಳಿದ್ರು. ಅದಕ್ಕೇನೈತ್ಲ ಅವರಿಗೆ ನಾ ಎಕ್ಸ್ಪ್ಲೈನ್ ಮಾಡಿ, ಒಂದ ಮಾರ್ಕ್ಸ್ ಇದ್ರೂ ಎಷ್ಟು ಡಿಫ್ರೆನ್ಸ್ ಆಗ್ತೈತೆ ಅಂದ್ರೆ ಆಲ್ಮೋಸ್ಟ್ ಆಲ್ ನಾ ಈಗ ಎಷ್ಟಂದ್ರೆ 365 ಮಾರ್ಕ್ಸಿಗೆ ಎಷ್ಟು ರ್ಯಾಂಕ್ ಐತೆ ಅಂದ್ರೆ 2,83,000 ಐತಿ. ಅದ 365 ಮಾರ್ಕ್ಸಿಗೆ ಏನೈತ್ಲ 2,83,000 ಐತಿ. ನೀವು ನೋಡ್ಬೋದು ಆಲ್ಮೋಸ್ಟ್ ಆಲ್ 1 ಮಾರ್ಕ್ಸಿಗೆನ ಎಷ್ಟಂದ್ರೆ 2,000 ರ್ಯಾಂಕ್ ಫರಕ್ ಐತಿ. ಅದಕ್ಕೋಸ್ಕರನ ಮಾರ್ಕ್ಸ್ಗಿಂತನೂ ರ್ಯಾಂಕ್ ಇಂಪಾರ್ಟೆಂಟ್ ಬಹಳಷ್ಟು ಆಗ್ತೈತಿ. ನಿಮ್ಗೆ ಯಾವ ರಿಸರ್ವೇಷನ್ ಇದ್ರೂ ಕೂಡ ರ್ಯಾಂಕ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಒಂದ ರ್ಯಾಂಕ್ ಒಳಗೂ ಹೋಗಿದ್ದು ಅವರು ಲಾಸ್ಟ್ ಟೈಮ್ ಏನೈತ್ಲ ಒಂದ ರ್ಯಾಂಕ್ ಒಳಗೆ ಹೋಗೈತಿ. ನೆಕ್ಸ್ಟ್ ಏನಂದ್ರೆ ಅದಕ್ಕೆ ಸೇಮ್ ಕಾಲೇಜ್ಗೆ 2,35,000. ಈ ಕಾಲೇಜ್ ಒಳಗೆ GMP ಸೀಟ್ ಏನೈತ್ಲ 22 ಲಕ್ಷಕ್ಕೆ ಸೀಟ್ ಅದಾವು. ನೆಕ್ಸ್ಟ್ ಯಾವುದಂದ್ರೆ SC ಕ್ಯಾಟಗರಿ ಕನ್ನಡ ಮೀಡಿಯಂ, ಇದ್ರದ್ದು ಏನೈತೆ ಅಂದ್ರೆ 2,97,000 ಐತಿ. ಆಲ್ಮೋಸ್ಟ್ ಆಲ್ ಎಷ್ಟು ಮಾರ್ಕ್ಸ್ ಅಂದ್ರೆ 2,97,000 ಆಲ್ಮೋಸ್ಟ್ ಆಲ್ 360 ಮಾರ್ಕ್ಸಿಗೆ ಆಲ್ಮೋಸ್ಟ್ ಆಲ್ 720 ಹಾಫ್ ಏನೈತ್ಲ ಇಷ್ಟು ಮಾರ್ಕ್ಸಿಗೆ ಏನೈತ್ಲ SC ಕ್ಯಾಟಗರಿ ಕನ್ನಡ ಮೀಡಿಯಮ್ಗೆ ಏನೈತ್ಲ ಸೆಕೆಂಡ್ ರೌಂಡ್ದಾಗ ಸೀಟ್ ಸಿಕ್ಕೈತಿ. ಎಷ್ಟಂದ್ರೆ 360 ಮಾರ್ಕ್ಸಿಗೆ. ನೆಕ್ಸ್ಟ್ ಯಾವುದಂದ್ರೆ SC ಕ್ಯಾಟಗರಿ ಕನ್ನಡ ಮೀಡಿಯಂ, ಇದ್ರದ್ದು ಎಷ್ಟಂದ್ರೆ 2,56,000. ಎಷ್ಟಂದ್ರೆ ಯಾವುದಂದ್ರೆ AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್, ಇದ್ರದ್ದು ಎಷ್ಟು ಫೀಸ್ ಇರ್ತೈತಿ ವರ್ಷಕ್ಕೆ 1.5 ಲಕ್ಷ ಫೀಸ್ ಇರ್ತೈತಿ. 2,56,000 ರ್ಯಾಂಕಿಗೆ ಎಷ್ಟು ಮಾರ್ಕ್ಸ್ ಇರ್ತೈತಿ ಅಂದ್ರೆ ಆಲ್ಮೋಸ್ಟ್ ಆಲ್ 377 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ಯಾವುದಂದ್ರೆ SC ಕ್ಯಾಟಗರಿ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ, ಇದ್ರ ಕಟ್ ಆಫ್ 2,27,000 ಐತಿ. ಯಾವುದಂದ್ರೆ ಫಾದರ್ ಮುಲ್ಲರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರು, ಇದ್ರದ್ದು ಎಷ್ಟು ಮಾರ್ಕ್ಸ್ ಅಂದ್ರೆ ಆಲ್ಮೋಸ್ಟ್ ಆಲ್ ಲಾಸ್ಟ್ ಇಯರ್ದು 2024 ಏನೈತ್ಲ ಆಲ್ಮೋಸ್ಟ್ ಆಲ್ 290 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಅದ 2024 ಒಳಗೆ 2025 ಏನೈತ್ಲ ಅಷ್ಟು ಮಾರ್ಕ್ಸ್ ನಿಂತೈತಿ. ಅದ 2024 ಒಳಗೆ ನೋಡೋದಾದ್ರೆ 2,27,000ಗೆ ಆಲ್ಮೋಸ್ಟ್ ಆಲ್ 500 ಅಬೋವ್ ಇರಬೇಕಾಗಿತ್ತು. ಅದ ನೀವು 2023 ಒಳಗೆ ಕಂಪ್ಯಾರಿಸನ್ ಮಾಡ್ರೆ ಆಲ್ಮೋಸ್ಟ್ ಆಲ್ 405 ಮಾರ್ಕ್ಸ್ ಆದರೂ ಸೀಟ್ ಸಿಗ್ತಿಲ್ಲಾಗೈತಿ. ಯಾಕಂದ್ರೆ ಆ ಇಯರ್ ಅಟ್ ಸೀಟ್ ಜಾಸ್ತಿ ಆಗಿಲ್ಲಾಗಿದ್ದು, ಹೋದ ವರ್ಷ ಆಗಿರ್ಬೋದು ಅಚ್ಚಿ ವರ್ಷ ಆಗಿರ್ಬೋದು ಸೀಟ್ ಇನ್ಕ್ರೀಸ್ ಆಗ್ಯಾವ. ಲಾಸ್ಟ್ ಟೈಮನ ಏನಂದ್ರೆ 2025 ಒಳಗೆ ಏನಂದ್ರೆ ಕರ್ನಾಟಕ ಒಳಗೆ 1,200ದಿಂದ 1,500 ಸೀಟ್ ಆಗ್ಯಾವು. ಈ ವರ್ಷನೂ ಇನ್ಕ್ರೀಸ್ ಆಗ್ಬೋದು. ನೆಕ್ಸ್ಟ್ ಯಾವುದಂದ್ರೆ ಥರ್ಡ್ ರೌಂಡಿಗಂತೂ ಅಲಾಟ್ಮೆಂಟ್ ಆಗಿಲ್ಲ. ನೆಕ್ಸ್ಟ್ SC ಕ್ಯಾಟಗರಿ ರೂರಲ್, ಇದ್ರದ್ದು ಎಷ್ಟು ರ್ಯಾಂಕಿಂಗ್ ಅಂದ್ರೆ 2,32,000 ನಿಂತೈತಿ. ಈ ವರ್ಷದ 2025 ಎಷ್ಟಂದ್ರೆ ಮಾರ್ಕ್ಸ್ ಆಲ್ಮೋಸ್ಟ್ ಆಲ್ 380 390 ತನ ಇದ್ರೂ ಗೌರ್ಮೆಂಟ್ ಸೀಟ್ ಸಿಗ್ತಿರ್ತೈತಿ. ಯಾವುದಂದ್ರೆ ಅಲ್-ಅಮೀನ್ ಮೆಡಿಕಲ್ ಕಾಲೇಜ್. ನೆಕ್ಸ್ಟ್ ಥರ್ಡ್ ರೌಂಡ್ ಒಳಗೆ ಎಷ್ಟಂದ್ರೆ 2,39,000. ಎಷ್ಟು ಮಾರ್ಕ್ಸ್ ಅಂದ್ರೆ ಆಲ್ಮೋಸ್ಟ್ ಆಲ್ ಹೋದ ಇಯರ್ಗೆ 2,39,000ಗೆ ಎಷ್ಟಂದ್ರೆ ಆಲ್ಮೋಸ್ಟ್ ಆಲ್ 386 ಮಾರ್ಕ್ಸಿಗೆ. ಅದ 2024 ಒಳಗೆ ಕಂಪ್ಯಾರಿಸನ್ ಮಾಡೋದಾದ್ರೆ ಅಬೋ 500 ಇದ್ರನ ಸಿಗ್ತೈತಿ. ಮತ್ತು 2023 ಒಳಗೆ ಏನೈತ್ಲ 430-40 ತನ ಇದ್ರೂ MBBS ಸೀಟ್ ಸಿಗ್ತಿತ್ತು. ನೆಕ್ಸ್ಟ್ SC ಕ್ಯಾಟಗರಿ ರೂರಲ್ ಹೈದರಾಬಾದ್ ಕರ್ನಾಟಕ, ಇದ್ರದ್ದು ಎಷ್ಟಂದ್ರೆ 2,31,000 ಐತಿ. 2025 ಮಾರ್ಕ್ಸ್ ಎಷ್ಟಂದ್ರೆ ಆಲ್ಮೋಸ್ಟ್ ಆಲ್ 4
385 390 ತನೂ ಇದ್ರೂ ಸೀಟ್ ಸಿಕ್ಕಿರ್ತೈತಿ. ಆಲ್ಮೋಸ್ಟ್ ಆಲ್ ನೆಕ್ಸ್ಟ್ ಯಾವ್ದಂದ್ರೆ ಥರ್ಡ್ ರೌಂಡಿಗೆ ಯಾವ್ದಂದ್ರೆ 2,36,000 ಐತಿ. ಎಷ್ಟಂದ್ರೆ 2025 ಮಾರ್ಚ್ ಎಷ್ಟಂದ್ರೆ 2,36,000ಗೆ 387. ಅದು 2024 ಒಳಗೆ ಕಂಪ್ಯಾರಿಸನ್ ಮಾಡಿರ 2,30,000 ರ್ಯಾಂಕ್. ಆಲ್ಮೋಸ್ಟ್ ಆಲ್ 520 530 ತನ ಇದ್ರೂ ಆ ವರ್ಷ ಸೀಟ್ ಸಿಕ್ಕಿಲ್ಲ. ಈ ವರ್ಷ ಸೀಟ್ ಜಾಸ್ತಿ ಆಗ್ಯಾವು. ಮತ್ತು 2023 ಒಳಗೆ ಎಷ್ಟಾಗಿತ್ತಂದ್ರೆ 2,30,000 ಆಲ್ಮೋಸ್ಟ್ ಆಲ್ 430 435 ತನ ಇದ್ರೂ ಸೀಟ್ ಸಿಗ್ತಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಏನಾರು ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.